ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನೋಡೋಣ ಶಿಕ್ಷಕರ ಅರ್ಹತಾ ಪರೀಕ್ಷೆ 2017ನೆಯ ಪ್ರಶ್ನೆಗಳು ಮತ್ತು ಅದರ ಉತ್ತರ. ಸೊ ಪ್ರಶ್ನೆ 1, ಕ್ವಶನ್ ನಂಬರ್ 1, ಮಗುವಿನ ವಿಕಾಸಕ್ಕೆ ಕಾರಣ ಏನು? ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಪಕ್ವತೆ ಮತ್ತು ಕಲಿಕೆಯ ಅನುಭವ. ಎರಡನೆಯ ಪ್ರಶ್ನೆ, ಶಿರೋಪಾದ ವಿಕಾಸದ ತತ್ವ ಎಂದರೆ ಏನು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆ ಸಾಗುತ್ತದೆ. ಸೊ ಇದು ಏನಂದ್ರೆ ಶಿರೋಪಾದ ವಿಕಾಸದ ತತ್ವ. ಆಮೇಲೆ ಮೂರನೇ ಪ್ರಶ್ನೆ, ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು ಯಾವುದು? ಇದಕ್ಕೆ ನಾವು ಸರಿಯಾದ ಉತ್ತರ ಏನು ಹೇಳ್ತೀವಿ ಅಂದರೆ ಸ್ಕೀಮ್ಸ್. ನಾಲ್ಕನೆಯ ಪ್ರಶ್ನೆ, ವ್ಯಕ್ತಿಯ ಬುದ್ಧಿಶಕ್ತಿಯು ಕೆಳಗಿನ ಅಂಶದ ಪರಿಣಾಮವಾಗಿದೆ. ಏನಂದರೆ ಸರಿಯಾದ ಉತ್ತರ ನೋಡಿ, ಆನುವಂಶೀಯತೆ ಮತ್ತು ಪರಿಸರದ ಎರಡು. ಆನುವಂಶೀಯತೆ ಮತ್ತು ಪರಿಸರದ ಎರಡು. ಐದನೆಯ ಪ್ರಶ್ನೆ, ಒಂದು ಮಗು ತನ್ನ ಸಮವಯಸ್ಕರಿಗಿಂತ ಉಚ್ಚಾರಣೆ ಮತ್ತು ಪದ ಸಂಪತ್ತಿನಲ್ಲಿ ಹಿಂದುಳಿದಿದೆ. ಇದರ ಕಾರಣ ಏನು? ಇದರ ಕಾರಣ ಏನಂದ್ರೆ ಪಕ್ವತೆಯ ಕೊರತೆ. ಆರನೆಯ ಪ್ರಶ್ನೆ ನೋಡಿ, ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಶಿರ. ಏಳನೆಯ ಪ್ರಶ್ನೆ, ಒಂದು ಮಗುವಿನ ವಯಸ್ಸು 8 ವರ್ಷ ಹಾಗೂ ಅವನ ಮಾನಸಿಕ ವಯಸ್ಸು 10. ಹಾಗಾದರೆ ಅವನ ಬುದ್ಧಿಶಕ್ತಿ ಸೂಚ್ಯಾಂಕವು ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೋಡಿ 125. ಎಂಟನೆಯ ಪ್ರಶ್ನೆ, ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹರಚಿಸಲಾಗುವುದು ಎನ್ನುವ ಸಿದ್ಧಾಂತ ಹೇಳಿದವರು ಯಾರು? ಸರಿಯಾದ ಉತ್ತರ ನೋಡಿ ವೈಗೋಟ್ಸ್ಕಿರವರ ಸಿದ್ಧಾಂತ. ಒಂಬತ್ತನೆಯ ಪ್ರಶ್ನೆ, ಪಿಯಾಜಿಯವರ ಪ್ರಕಾರ ಜ್ಞಾನ ವಲಯದ ವಿಕಾಸ ಗರಿಷ್ಠ ಮಟ್ಟದಲ್ಲಿ ಆಗುವ ಹಂತ ಯಾವುದು? ಸರಿಯಾದ ಉತ್ತರ ನೋಡಿ ಕಿಶೋರಾವಸ್ಥೆ. ಹತ್ತನೆಯ ಪ್ರಶ್ನೆ, ವಸ್ತುಗಳ ಶಾಶ್ವತೆ ಸನ್ನಿವೇಶವನ್ನು ಈ ಕೆಳಕಂಡ ಪಿಯಾಜಿಯವರು ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಕಾಣಬಹುದು. ಸರಿಯಾದ ಉತ್ತರ ನೋಡಿ ಸಂವೇದನಾಗತಿಯ ಹಂತ. ಸರಿಯಾದ ಉತ್ತರ. 11ನೆಯ ಪ್ರಶ್ನೆ, ಹಸುಳೆತನ ಹಂತದ ಅವಧಿ ಯಾವುದು? ಸರಿಯಾದ ಉತ್ತರ ನೋಡಿ ಜನನದಿಂದ 3 ವರ್ಷಗಳವರೆಗೆ. 12ನೆಯ ಪ್ರಶ್ನೆ, ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಸೂಚಿಸುವ ಅಂಶ ಯಾವುದು? ಸರಿಯಾದ ಉತ್ತರ ನೋಡಿ ಸಾಧನೆ. 13ನೆಯ ಪ್ರಶ್ನೆ, ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ ಯಾವುದು? ಸರಿಯಾದ ಉತ್ತರ ನೋಡಿ ನೈದಾನಿಕ ಪರೀಕ್ಷೆ. 14ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಒಂದು ಪೂರ್ವ ವಾಕ್ ಶಕ್ತಿಯ ಸಂವಹನವಲ್ಲ. ಇದಕ್ಕೆ ಸರಿಯಾದ ಉತ್ತರ ನೋಡಿ ವಾಕ್ಯಗಳು. 15ನೆಯ ಪ್ರಶ್ನೆ, ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಗಳನ್ನು ಅಳೆಯಬಹುದಾದ ಪರೀಕ್ಷೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸಾಧನಾ ಪರೀಕ್ಷೆ. 16ನೆಯ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಘಟನೆ 1980ರವರ ಪ್ರಕಾರ ಅಶಕ್ತ ಎಂದರೆ ಏನು? ಸರಿಯಾದ ಉತ್ತರ ನೋಡಿ ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆ. 17ನೆಯ ಪ್ರಶ್ನೆ, ಮಂದಗಾಮಿಯಾಗಿ ಕಲಿಯುವವರ ಬುದ್ಧಿಶಕ್ತಿ ಸೂಚ್ಯಂಕವು ಯಾವುದು? ನೋಡಿ ಯಾವುದಂದ್ರೆ 70ರಿಂದ 90ರವರೆಗೆ. 18ನೆಯ ಪ್ರಶ್ನೆ, ಡಿಸ್ಲೆಕ್ಸಿಯಾ ಎಂದರೆ ಏನು? ಇದಕ್ಕೆ ಸರಿಯಾದ ಉತ್ತರ ನೋಡಿ ವಾಚನ ಅಸ್ವಸ್ಥತೆ. 19ನೆಯ ಪ್ರಶ್ನೆ, ಸೃಜನಶೀಲತೆಯು ಕೊನೆಯ ಹಂತ ಯಾವುದು? ಯಾವುದಂದರೆ ಪರಿಶೀಲನೆ. 20ನೆಯ ಪ್ರಶ್ನೆ, ಮಕ್ಕಳು ಸಾಮಾನ್ಯ ವರ್ತನೆಗಳಿಂದ ಭಿನ್ನವಾಗಿ ಸಾಮಾಜಿಕ ಅನಪೇಕ್ಷಿತ ರೀತಿಯಲ್ಲಿ ವರ್ತಿಸಿದಾಗ ಅವರಿಗೆ ಏನಂತ ಹೇಳ್ತಾರೆ? ಅವರಿಗೆ ಅಪರಾಧಿಗಳು ಅಂತ ಹೇಳ್ತಾರೆ. 21ನೆಯ ಪ್ರಶ್ನೆ, ಒಂದು ಮಗು 15 ಸೇಬು ಹಣ್ಣಿನ ಬುಟ್ಟಿಯಿಂದ 8 ಸೇಬು ಹಣ್ಣುಗಳನ್ನು ತೆಗೆದ ನಂತರ 7 ಹಣ್ಣುಗಳು ಉಳಿದಿವೆ ಎಂದು ಅರ್ಥೈಸಿಕೊಳ್ಳುವುದು. ಇದು ಇದರ ಉದಾಹರಣೆ
ಇದು ಯಾವುದರ ಉದಾಹರಣೆ ಅಂದ್ರೆ ಸರಿಯಾದ ಉತ್ತರ ನೋಡಿ ಪಾರ್ಶ್ವ ವರ್ಗಾವಣೆ. 22ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಜೈವಿಕ ಅಗತ್ಯ ಇಲ್ಲದಿರುವುದು ಯಾವುದು? ಸರಿಯಾದ ಉತ್ತರ ನೋಡಿ ಭದ್ರತೆಯ ಅಗತ್ಯತೆ. 23ನೇ ಪ್ರಶ್ನೆ, ಕ್ರಿಯಾಜನ್ಯ ವರ್ತನೆಯನ್ನು ಧನಾತ್ಮಕ ಪ್ರಚೋದನೆಯ ಮೂಲಕ ದೃಢಗೊಳಿಸಬಹುದು, ಆದರೆ ಋಣಾತ್ಮಕ ಪುನರ್ಬಲನವು ಅದನ್ನು ದುರ್ಬಲಗೊಳಿಸುತ್ತದೆ. ಇದನ್ನು ಹೇಳಿದವರು ಯಾರು? ಸರಿಯಾದ ಉತ್ತರ ನೋಡಿ ಸ್ಕಿನ್ನರ್. ಇದನ್ನು ಹೇಳಿದವರು ಯಾರು? ಸ್ಕಿನ್ನರ್. 24ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರವಲ್ಲದಿರುವುದು ಯಾವುದು? ಸರಿಯಾದ ಉತ್ತರ ನೋಡಿ ಶಿಕ್ಷಕ ಕೇಂದ್ರಿತ ಮಾರ್ಗ. 25ನೇ ಪ್ರಶ್ನೆ, ಅನುವಂಶೀಯತೆ ಪ್ರಕಾರ ಒಂದು ಮಗು ಅನುವಂಶಿಕವಾಗಿ ಡ್ಯಾಶ್. ನೋಡಿ ಸರಿಯಾದ ಉತ್ತರ 20% ಪಿತೃವಿನ ಮತ್ತು 50% ಮಾತೃವಿನ ಕಡೆಯಿಂದ. 26ನೇ ಪ್ರಶ್ನೆ, ಅನಾರೋಗ್ಯಕರ ಮನೋಧಾರಣೆ, ಮೂಢನಂಬಿಕೆ ಮತ್ತು ಭಯ ಇವುಗಳನ್ನು ತೊಡೆದು ಹಾಕಲು ಬಳಸಬಹುದಾದ ಸಿದ್ಧಾಂತ ಯಾವುದು? ಸರಿಯಾದ ಉತ್ತರ ನೋಡಿ ಸಾಂಪ್ರದಾಯಿಕ ಅನುಬಂಧನ. 27ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕ್ರಿಯಾಜನ್ಯ ಅನುಬಂಧನಕ್ಕೆ ಸೇರದೆ ಇರುವುದು ಯಾವುದು? ಸರಿಯಾದ ಉತ್ತರ ನೋಡಿ ಪ್ರಚೋದನೆ ಇಲ್ಲ, ಪ್ರಕ್ರಿಯೆ ಇಲ್ಲ. 28ನೇ ಪ್ರಶ್ನೆ, ಒಳನೋಟ ಕಲಿಕೆಯಲ್ಲಿ ಬಳಸದೆ ಇರುವ ಮಾರ್ಗ ಯಾವುದು? ಸರಿಯಾದ ಉತ್ತರ ನೋಡಿ ಪ್ರಯತ್ನ ದೋಷ ಕಲಿಕೆ. 29ನೇ ಪ್ರಶ್ನೆ ನೋಡಿ, ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆಯು ಹೆಚ್ಚು ಸಂಭವನೀಯವಾಗಿ ಪುನರ್ಬಲನದ ಮೂಲಕ ಆಗುವುದು. ಇದಕ್ಕೆ ನೋಡಿ ಸರಿಯಾದ ಉತ್ತರ ಯಾವುದಂದ್ರೆ ಕ್ರಿಯಾಜನ್ಯ ಅನುಬಂಧನದಲ್ಲಿ. 30ನೇ ಪ್ರಶ್ನೆ, ಮಕ್ಕಳು ತಂದೆ ತಾಯಿಯನ್ನು ಹೋಲುತ್ತಾರೆ, ಇದು ಇದರ ಉದಾಹರಣೆ. ಯಾವುದರ ಉದಾಹರಣೆ ಅಂದ್ರೆ ಸರಿಯಾದ ಉತ್ತರ ನೋಡಿ ಸಾಮ್ಯತೆಯ ನಿಯಮ.